ಹೆಣ್ಣು ಮಕ್ಕಳು ಎನ್ನದೇ ಎಳೆದಾಡಿದ್ದಾರೆ. ಮುತ್ತು ಮಾಗಿಯನ್ನ ಮನೆಗೆ ಕಳಿಸದಿದ್ರೆ ಹೋರಾಟ ಮಾಡ್ತೀವಿ. ಪೊಲೀಸರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಹೈಡ್ರಾಮಾ ನಡೆದಿದೆ. ಪೊಲೀಸರು ಹಿಂದೂ ಯುವಕರನ್ನ ಬಂಧನ ಮಾಡಲಿಕ್ಕೆ ಮುಂದಾಗಿದ್ರು. ಈ ವೇಳೆ ಅಲ್ಲಿರುವಂತಹ ಸ್ಥಳೀಯರು ಹೈಡ್ರಾಮಾವನ್ನ ನಡೆಸಿದ್ದಾರೆ. ನೋಡಿ, ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 8ರಿಂದ 9 ಜನರನ್ನ ಮುಸ್ಲಿಂ ಯುವಕರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ ಪೊಲೀಸರು ಮತ್ತೆ ಹಿಂದೂ ಯುವಕರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಂಗಾವಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸಿದ್ದು ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಇದೀಗ ಒಂದ್ ಕಡೆ ಈಗಾಗಲೇ ಮುಸ್ಲಿಂ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ, ಮತ್ತೊಂದು ಕಡೆ ಇವತ್ತು ಹಿಂದೂ ಯುವಕರನ್ನ ಬಂಧನ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ. ಸದ್ಯಕ್ಕೆ ಏನ್ ನಡೀತು ಅಲ್ಲಿ ಅಂತ? ಈಗಾಗಲೇ ಏನು ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನ ಪಡೆಯುತ್ತಿರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲವೂ ಶಾಂತ ಆಗಿದೆ ಅನ್ನುವಷ್ಟರಲ್ಲೇ ಇವತ್ತು ಸಂಜೆ ವೇಳೆಯಲ್ಲಿ ಏನು ಕಿಲ್ಲಾದಲ್ಲಿ ಇರತಕ್ಕಂತ ಅಂಬಿಗರ ಓಣಿಯಲ್ಲಿ ಒಬ್ಬನ ಹಿಂದೂ ಯುವಕನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆ ವೇಳೆಯಲ್ಲಿ ಸಾಕಷ್ಟು ಮಹಿಳೆಯರನ್ನು ಕೂಡ ಈಗಾಗಲೇ ಅಲ್ಲಿ ಏನು ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಪೊಲೀಸರು ಆ ಮಹಿಳೆಯರನ್ನ ಬಹಳಷ್ಟು ಏನು ಅನುಚಿತವಾಗಿ ನಡೆದುಕೊಳ್ಳೋದ್ರ ಜೊತೆಗೆ ಆ ಯುವಕನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಪೊಲೀಸರು ಸ್ಥಳಕ್ಕೆ ಬಂದಾಗ ಯಾವುದೇ ಒಂದು ಉತ್ತರ ಹೇಳದೆ ಇವತ್ತಿನ ದಿವಸ ಹಿಂಗೆ ಏಕಾಏಕಿಯಾಗಿ ಯುವಕ ಊಟ ಮಾಡ್ತಾ ಇದ್ದ. ಊಟ ಮಾಡುವ ವೇಳೆಯಲ್ಲಿ ಇಂಥ ಒಂದು ಘಟನೆ ಆಗಿರೋದು ಬಹಳಷ್ಟು ಏನು ಈ ಅಂಬಿಗರ ಓಣಿಯಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಬಹಳ ಭಯ ಉಂಟಾಗಿದೆ. ಈಗ ನಮ್ ಜೊತೆಗೆ ಮಹಿಳೆಯರು ಕೂಡ ಇದ್ದಾರೆ. ಆ ಯುವಕನ ತಾಯಿ ಕೂಡ ನಮ್ ಜೊತೆಗಿದ್ದಾರೆ. ಆ ತಾಯಿಗೆ ಯಾವ ರೀತಿ ಪೊಲೀಸರಿಂದ ಅರೆಸ್ಟ್ಮೆಂಟ್ ಆಗಿದೆ ಅನ್ನೋದನ್ನ ನೇರವಾಗಿ ಆ ತಾಯಿಯನ್ನ ಕೇಳ್ತೀವಣ್ಣ. ಅಮ್ಮ, ಏನಾಯ್ತು? ಎಷ್ಟೊತ್ತಿಗೆ ಬಂದ್ರು ಪೊಲೀಸರು? ಏನಾಯ್ತು ಅಲ್ಲಿ? ಅವ್ರು ಬಂದ್ರು, ಒಮ್ಮೆ ಏಕದಮ್ಮ ಬಂದ್ರಿ. ಬಂದ್ ಕ್ಯಾಶ ಊಟ ಕುಂತಿತ್ರಿ ಹುಡುಗ. ಕುಂತ್ಕೊಳಕ ಅವ್ರು ಒಮ್ಮೆ ಜಕ್ಕೊಂದ ಹೋಗಾಕತ್ತಿದ್ರು. ಎದಕ್ ಜಕ್ಕೊಂಡ್ ಹೋಗಿರಿ, ಏನ ಮಾಡ್ಯಾನ ತಪ್ಪ ಹೇಳ್ರಿ ಅಂತ ಈಗ ನಿಮ್ ಬಂದಾಗ ನಿಮ್ಗೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಜಗ್ಗಾಡಿದ್ರು ಅನ್ನುವಂಥದ್ದು ಕೂಡ ಹೇಳಿದ್ರು. ನಾವ್ ಗಾಡಿ ಅಂತ ಬಂದಿವ್ರಿ, ಬಿಡ್ರಿ ಅಂತ ನಾವ್ ಗಾಡಿ ಅಂತ ಬಂದಿವ್ರಿ. ಬಂದ್ಗಳಕನ ಅವ್ರು ಎಲ್ಲಾ ಸೀರಿ ಜಗ್ಗಾಡಿ ಎಲ್ಲಾ ಹರಿದು ಹೋಗದ್ ಬಿಟ್ರಿ. ನಮನಿ ಮಾಡಾಕತ್ತಿದ್ರಿ. ನಮ್ಮ ಮನಿ ಒಳಗ ಗಂಡ್ಮಕ್ಳು ನಮ್ಮನ್ನ ಕರ್ಕೊಳಂಗಿಲ್ರಿ. ನಮ್ನ ಎಲ್ಲಿ ಹಚ್ಚಿಲ್ರಿ ಅವ್ರ ಪೊಲೀಸರು. ಅಲ್ಲ, ಪೊಲೀಸರು ಬಂದ್ಮೇಲೆ ನಿಮ್ಗೆ ಏನಾರ ಇಲ್ಲಮ್ಮ ನಾವು ಇವ್ರಿಗೆ ಹಿಂಗ್ ಮಾಡಿದಾರೆ, ಏನಾರ ಕರ್ಕೊಂಡ್ ಹೋಗ್ತೀವಿ ಅಂತ ಸೀಟ್ ಬುಡಕ ತುರ್ಕಿದ್ರಿ ಮಗನ್ನ. ಸೀಟ್ ಬುಡಕ ಎದಕ್ ತುರ್ಕಾಕತ್ತೀರಿ? ಅವ್ರು ಏನ್ ಮಾಡ್ಯಾನ ಹೇಳ್ರಿ. ನಾವ್ ಹೇಳಿದಕ್ಕ ನಾವ ತಂದು ಒಪ್ಪಿಸ್ತೀವ್ರಿ ಅಂತ ನಾವು ರಗಡ ದೈಲಾಸಿ ಬಿಟ್ರು ಅವ್ರೇನ್ ಕೇಳಿಲ್ರಿ. ಹೊಡಿದು ಕೆಲ್ಸ ಮಾಡಾಕತ್ತಿದ್ರಿ. ಮಾಡಾಕತ್ತಾನ ಇದು ಎಲ್ಲಾ ಜಗ್ಜಗ್ಗೆ ಹೋಗದ್ ಬಿಟ್ರಿ. ನಮಗ ಜಗ್ಜಾಗಿ ಹೋಗೋದು ಮೈ ಮ್ಯಾಗಿನ ಸೀರೆ ಹರಿದು ಕೈ ಮುಟ ಈಗಾಗಲೇ ಏನು ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಏನು ಪೊಲೀಸರು ಇಲ್ಲಿಗೆ ಸ್ಥಳಕ್ಕೆ ಬರಬೇಕು, ಜೊತೆಗೆ ಏನು ಅರೆಸ್ಟ್ ಮಾಡ್ಕೊಂಡು ಹೋದಂತ ನಮ್ಮ ಮಗನನ್ನು ಕೂಡ ತಂದು ಕೊಡ್ಬೇಕು ಅನ್ನುವಂತ ಬೇಡಿಕೆಯೊಂದಿಗೆ ಇಲ್ಲೇ ಜನರು ಏನು ಮಹಿಳೆಯರು ಕೂಡ ಇಲ್ಲೇ ನಿಂತ್ಕೊಂಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನು ಅಡಿಷನಲ್ SP ಅವರು ಕೂಡ ಈಗ ಸ್ಥಳಕ್ಕೆ ಬಂದು ಏನು ಇಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಕೆಲವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಪೊಲೀಸರು ಬರೋದಕ್ಕಿಂತ ಮುಂಚಿತವಾಗಿ ಪೊಲೀಸರು ವ್ಯಾನ್ ಅಲ್ಲಿ ಬರ್ತಾರೆ, ಪೊಲೀಸರು ಜೀಪ್ ನಲ್ಲಿ ಬರ್ತಾರೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಯಾವುದೋ ಪ್ರೈವೇಟ್ ಬೈಕ್ ಗಾಡಿ ತಗೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಮೇರೆಗೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಕೂಡ ರೊಚ್ಚಿಗೆ ಹೇಳೋದ್ರ ಮುಖಾಂತರ ಪೊಲೀಸರಿಗೆ ಧಿಕ್ಕಾರ ಕೂಗುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಏನು ದಿನಕ್ಕೊಂದು ಏನು ತಿರುವು ಪಡಿತಕ್ಕಂತ ಈ ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಸಾಕಷ್ಟು ಏನು ಹಿಂದೂ ಯುವಕರ ಮೇಲೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹಿಂದೂ ಯುವಕರು ಹೇಳುವಂತ ಮಾತಾಗಿದೆ. ಅನಿಲ್, ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗೆ. ಹೆಣ್ಣು ಮಕ್ಕಳು ಎನ್ನದೇ ಎಳೆದಾಡಿದ್ದಾರೆ. ಮುತ್ತು ಮಾಗಿಯನ್ನ ಮನೆಗೆ ಕಳಿಸದಿದ್ರೆ ಹೋರಾಟ ಮಾಡ್ತೀವಿ. ಪೊಲೀಸರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಹೈಡ್ರಾಮಾ ನಡೆದಿದೆ. ಪೊಲೀಸರು ಹಿಂದೂ ಯುವಕರನ್ನ ಬಂಧನ ಮಾಡಲಿಕ್ಕೆ ಮುಂದಾಗಿದ್ರು. ಈ ವೇಳೆ ಅಲ್ಲಿರುವಂತಹ ಸ್ಥಳೀಯರು ಹೈಡ್ರಾಮಾವನ್ನ ನಡೆಸಿದ್ದಾರೆ.
ನೋಡಿ, ಬಾಗಲಕೋಟೆಯಲ್ಲಿ ಇತ್ತೀಚೆಗೆ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 8ರಿಂದ 9 ಜನರನ್ನ ಮುಸ್ಲಿಂ ಯುವಕರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಇದೀಗ ಪೊಲೀಸರು ಮತ್ತೆ ಹಿಂದೂ ಯುವಕರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು. ಈ ವೇಳೆ ಹೈಡ್ರಾಮಾ ನಡೆದಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಂಗಾವಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸಿದ್ದು ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಇದೀಗ ಒಂದ್ ಕಡೆ ಈಗಾಗಲೇ ಮುಸ್ಲಿಂ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ, ಮತ್ತೊಂದು ಕಡೆ ಇವತ್ತು ಹಿಂದೂ ಯುವಕರನ್ನ ಬಂಧನ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದೆ. ಸದ್ಯಕ್ಕೆ ಏನ್ ನಡೀತು ಅಲ್ಲಿ ಅಂತ? ಪ್ರವೀಣ್, ಈಗಾಗಲೇ ಏನು ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನ ಪಡೆಯುತ್ತಿರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲವೂ ಶಾಂತ ಆಗಿದೆ ಅನ್ನುವಷ್ಟರಲ್ಲೇ ಇವತ್ತು ಸಂಜೆ ವೇಳೆಯಲ್ಲಿ ಏನು ಕಿಲ್ಲಾಗಲ್ಲಿ ಇರತಕ್ಕಂತ ಅಂಬಿಗರ ಓಣಿಯಲ್ಲಿ ಒಬ್ಬನ ಹಿಂದೂ ಯುವಕನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆ ವೇಳೆಯಲ್ಲಿ ಸಾಕಷ್ಟು ಮಹಿಳೆಯರನ್ನು ಕೂಡ ಈಗಾಗಲೇ ಅಲ್ಲಿ ಏನು ಪೊಲೀಸರು ಅವರನ್ನ ತಡೆಯುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಪೊಲೀಸರು ಆ ಮಹಿಳೆಯರನ್ನ ಬಹಳಷ್ಟು ಏನು ಅನುಚಿತವಾಗಿ ನಡೆದುಕೊಳ್ಳೋದ್ರ ಜೊತೆಗೆ ಆ ಯುವಕನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಪೊಲೀಸರು ಸ್ಥಳಕ್ಕೆ ಬಂದಾಗ ಯಾವುದೇ ಒಂದು ಉತ್ತರ ಹೇಳದೆ ಇವತ್ತಿನ ದಿವಸ ಹಿಂಗೆ ಏಕಾಏಕಿಯಾಗಿ ಯುವಕ ಊಟ ಮಾಡ್ತಾ ಇದ್ದ. ಊಟ ಮಾಡುವ ವೇಳೆಯಲ್ಲಿ ಇಂಥ ಒಂದು ಘಟನೆ ಆಗಿರೋದು ಬಹಳಷ್ಟು ಏನು ಈ ಒಂದು ಅಂಬಿಗರ ಓಣಿಯಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಬಹಳ ಭಯ ಉಂಟಾಗಿದೆ. ಈಗ ನಮ್ ಜೊತೆಗೆ ಮಹಿಳೆಯರು ಕೂಡ ಇದ್ದಾರೆ. ಆ ಏನು ಯುವಕನ ತಾಯಿ ಕೂಡ ನಮ್ ಜೊತೆಗಿದ್ದಾರೆ. ಆ ತಾಯಿಗೆ ಯಾವ ರೀತಿ ಒಂದು ಪೊಲೀಸರಿಂದ ಅರೆಸ್ಟ್ಮೆಂಟ್ ಆಗಿದೆ ಅನ್ನೋದನ್ನ ನೇರವಾಗಿ ಆ ತಾಯಿಯನ್ನ ಕೇಳ್ತೀರೋಣ. ಅಮ್ಮ, ಏನಾಯ್ತು? ಎಷ್ಟೊತ್ತಿಗೆ ಬಂದ್ರು ಪೊಲೀಸರು? ಏನಾಯ್ತು ಅಲ್ಲಿ? ಅವ್ರು ಬಂದ್ರು, ಒಮ್ಮೆ ಏಕದಮ್ಮ ಬಂದ್ರಿ. ಬಂದ್ ಕ್ಯಾಶ ಊಟ ಕುಂತಿತ್ರಿ ಹುಡುಗ. ಕುಂತ್ಗಳಕನ ಅವ್ರು ಒಮ್ಮೆ ಜಪ್ಕೊಂಡ ಹೋಗಾಕತ್ತಿದ್ರು. ಎದಕ್ ಜಪ್ಕೊಂಡ್ ಹೋಗ್ಕಿರಿ, ಏನ ಮಾಡ್ಯಾನ ತಪ್ಪ ಹೇಳ್ರಿ ಅಂತ ಈಗ ನಿಮ್ ಬಂದಾಗ ನಿಮ್ಗೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಜಗ್ಗಾಡಿದ್ರು ಅನ್ನುವಂಥದ್ದು ಕೂಡ ಹೇಳಿದ್ರು. ನಾವ್ ಗಾಡಿ ಅಂತಕ್ಕ ಬಂದಿವ್ರಿ, ಬಿಡ್ರಿ ಅಂತ ನಾವ್ ಗಾಡಿ ಅಂತಕ್ ಬಂದಿವ್ರಿ. ಬಂದ್ಗಳಕನ ಅವ್ರು ಎಲ್ಲಾ ಸೀರಿ ಜಗ್ಗಾಡಿ ಎಲ್ಲಾ ಹರಿದು ಹೋಗದ್ ಬಿಟ್ರಿ. ನಮನಿ ಮಾಡಾಕತ್ತಿದ್ರಿ. ನಮ್ಮ ಮನಿ ಒಳಗ ಗಂಡ್ ಮಕ್ಳು ನಮ್ಮನ್ನ ಕರ್ಕೊಳಂಗಿಲ್ರಿ. ನಮ್ನ ಎಲ್ಲಿ ಹಚ್ಚಿಲ್ರಿ ಅವ್ರ ಪೊಲೀಸರು. ಅಲ್ಲ, ಪೊಲೀಸರು ಬಂದ್ಮೇಲೆ ನಿಮ್ಗೆ ಏನಾರ ಇಲ್ಲಮ್ಮ ನಾವು ಇವ್ರು ಹಿಂಗ್ ಮಾಡಿದಾರೆ, ಇವ್ರನ್ನ ಕರ್ಕೊಂಡ್ ಹೋಗ್ತೀವಿ ಅಂತ ಸೀಟ್ ಬಿಡಕ ತುರ್ಕಿದ್ರಿ ಮಗನ್ನ. ಸೀಟ್ ಬಿಡಕ್ ಎದಕ್ ತುರ್ಕಾಕತ್ತೀರಿ? ಅವ್ರು ಏನ್ ಮಾಡ್ಯಾನ ಹೇಳ್ರಿ. ನಾವ್ ಹೇಳಿದಕ್ಕ ನಾವ ತಂದು ಒಪ್ಪಿಸ್ತೀವ್ರಿ ಅಂತ ನಾವ್ ರಗಡ ದೈನಾಶಿ ಬಿಟ್ರು ಅವ್ರೇನ್ ಕೇಳಿಲ್ರಿ. ಹೊಡಿದ ಕೆಲ್ಸ ಮಾಡಾಕತ್ತಿದ್ರಿ. ಮಾಡಾಕತ್ತಾನ ಇದು ಎಲ್ಲಾ ಜಗ್ಜಗ್ಗೆ ಹೋಗದ್ ಬಿಟ್ರಿ. ನಮಗ ಜಗ್ಜಾಗಿ ಹೋಗೋದು, ಮೈ ಮ್ಯಾಗಿನ ಸೀರೆ ಹರಿದು ಕೈ ಮುಟ ಪ್ರವೀಣ್, ಈಗಾಗಲೇ ಏನು ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿ ಏನು ಪೊಲೀಸರು ಇಲ್ಲಿಗೆ ಸ್ಥಳಕ್ಕೆ ಬರಬೇಕು, ಜೊತೆಗೆ ಏನು ಅರೆಸ್ಟ್ ಮಾಡ್ಕೊಂಡು ಹೋದಂತ ನಮ್ಮ ಮಗನನ್ನು ಕೂಡ ತಂದು ಕೊಡ್ಬೇಕು ಅನ್ನುವಂತ ಬೇಡಿಕೆಯೊಂದಿಗೆ ಇಲ್ಲೇ ಒಂದು ಜನರು ಏನು ಮಹಿಳೆಯರು ಕೂಡ ಇಲ್ಲೇ ನಿಂತ್ಕೊಂಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನು ಅಡಿಷನಲ್ SP ಅವರು ಕೂಡ ಈಗ ಸ್ಥಳಕ್ಕೆ ಬಂದು ಏನು ಇಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಕೆಲವರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಒಂದು ಪೊಲೀಸರು ಬರೋದಕ್ಕಿಂತ ಮುಂಚಿತವಾಗಿ ಪೊಲೀಸರು ವ್ಯಾನ್ ಅಲ್ಲಿ ಬರ್ತಾರೆ, ಪೊಲೀಸರು ಜೀಪ್ ನಲ್ಲಿ ಬರ್ತಾರೆ. ಆದ್ರೆ